ನಾವು ಒಂದೊಂದ್ಸಲ ಪಾಕ ಮಾಡಕ್ಕೆ ಹೋದ್ರೆ ಗಟ್ಟಿಯಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ಪಾಕ ಮಾಡೋ ಜಂಜಾಟ ಬೇಡ್ರಿ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಎಳ್ಳು ಬೆಲ್ಲನ ಉಂಡೆ ಮಾಡಿ ತೋರಿಸಿನಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೀವು ಹಬ್ಬ ಆಚರಿಸ್ಕೋಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಬಂತಲ್ರಿ, ನೀವು ವೆರೈಟಿ ಸ್ವೀಟ್ಗಳು ಮಾಡ್ತಿರ್ತೀರಿ. ನಾನು ಇವತ್ತು ಎಳ್ಳು ಉಂಡೆ ಮಾಡಿದ್ರತತ್ ಮಾಡಾಕತ್ತೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಈ ಎಳ್ಳು ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮಧ್ಯದಾಗಿ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ 1 ಕಪ್ನ ಎಳ್ಳು ತೊಗೊಂಡಿನ್ರಿ, ಅವು ಹಾಕ್ಕೋತೀನಿ ನೋಡ್ರಿ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕಾಗ್ತೈತೆ ರೀ. ಇವು ನಮ್ಮ ಹೊಲದಲ್ಲಿ ಬೆಳೆದಿದ್ದಾವ್ರಿ, ಇವು ಜವಾರಿ ಎಳ್ಳದಾವು. ಈ ರೀತಿ ಅದಾವೆ ನೋಡ್ರಿ. ನೀವು ಕರಿ ಎಳ್ಳಾದರೂ ತೊಗೋಬೋದು, ಬಿಳಿ ಎಳ್ಳಾದರೂ ತೊಗೋಬೋದು. ನಾವು ಅಂಗಡಿಯಾಗ ತೊಗೊಂಡ್ರೆ 9 ಎಳ್ಳದು ಸಿಗ್ತಾವ್ರಿ, ನೀವು ಅವಾದರೂ ತೊಗೋಬೋದು ರೀ. ಇವು ಜವಾರಿ ಎಳ್ಳದಾವು, ಇದರಲ್ಲೇ ಉಂಡೆ ಮಾಡಾಕತ್ತೀನಿ ನೋಡ್ರಿ. ನೀವು ಎಳ್ಳು ಹೋಳಿಗೆನೂ ಮಾಡ್ಕೋಬೋದು ರೀ. ಸಂಕ್ರಾಂತಿ ಹಬ್ಬಕ್ಕೆ, ಎಳ್ಳಮಸಿ ಹಬ್ಬಕ್ಕೆ ನಾ ಎಳ್ಳು ಹೋಳಿಗೆನೂ ಮಾಡಿ ತೋರಿಸ್ತೀನಿ. ನನ್ನ ಚಾನಲ್ಗೆ ಹೋಗಿ ನೋಡ್ರಿ, ನೀವು ಎಲ್ಲ ಥರ ರೆಸಿಪಿ ಸಿಗ್ತಾವೆ. ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಕಡೆ ಎಲ್ಲ ಪೊಂಗಲ್ ಮಾಡ್ತಾರೆ, ಸಿಹಿ ಪೊಂಗಲ್ಲ, ಖಾರ ಪೊಂಗಲ್ಲ. ನೀವು ಹಂಗಾದ್ರೂ ಮಾಡ್ಕೋಬೋದು. ಇಲ್ಲ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಮಾದ್ಲಿ ಮಾಡ್ತಾರೆ, ಶೇಂಗಾದ ಹೋಳಿಗೆ ಮಾಡ್ತಾರೆ. ನೀವು ಹಂಗಾದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನನ್ನ ಚಾನಲ್ಗೆ ಹೋಗಿ ನೋಡ್ರಿ, ನೀವು ಎಲ್ಲ ಥರ ರೆಸಿಪಿಗಳನ್ನ ಮಾಡಿ ತೋರಿಸೀನಿ ರೀ. ಶೇಂಗಾದ ಹೋಳಿಗೆ ಮಾಡಿ ತೋರಿಸೀನಿ, ಸಜ್ಜಿ ರೊಟ್ಟಿ ಮಾಡಿ ತೋರಿಸೀನಿ, ಪೊಂಗಲ್ಗಳು ಮಾಡಿ ತೋರಿಸೀನಿ, ಮಾದ್ಲಿ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಬ್ಬಕ್ಕೆ ಮಾಡಿಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವು ನೀವು ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಹೊತ್ತು ಸಾಧ್ಯತೆ ಇರ್ತಾವ್ರಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ರಿ. ನೋಡ್ರಿ, ಈ ರೀತಿ ಚಟಪಟ ಸೌಂಡ್ ಬರಬೇಕು ನೋಡ್ರಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು. ಮತ್ತು ಈ ಹುರಿಕಿನ ಮೊದಲ ತಾಳಗಿರ್ತಾವ್ರಿ, ಹುರಿದಿಂದ ದಪ್ಪ ಆಗ್ತಾವೆ ನೋಡ್ರಿ, ಗುಂಡ್ಗುಂಡಕ್ಕೆ ಆಗ್ತಾವೆ ನೋಡ್ರಿ. ಈ ರೀತಿ ಉಬ್ಕೋತಾವೆ ನೋಡ್ರಿ. ಈಗ ಹುರಿದವ್ರಿ, ನಾ ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಈಗ ನಾನು ಎಳ್ಳು ಹುರಿದು ಒಂದು ಪಾತ್ರೆಗೆ ಹಾಕಿಟ್ಟಿನಿ, ತಣ್ಣಗಾಕ್ಬಿಟ್ಟಿನಿ. ಈಗ ಅದೇ ಕಪ್ಪಿಲೆ ಅರ್ಧ ಕಪ್ ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಈಗ ಇವನು ಹುರ್ಕೋತೀನಿ ರೀ. ಇವನು ಚಲೋ ಹೊತ್ತನೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕಾಗ್ತೈತೆ ನೋಡ್ರಿ. ಚಟಪಟ ಸೌಂಡು ಬರಾಕತ್ತಾವೆ, ಸಿಪ್ಪಿನೂ ಬಿಚ್ಚಾಕತ್ತಾವೆ ನೋಡ್ರಿ. ನಿಮ್ಮ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ. ನೋಡ್ರಿ, ಈ ರೀತಿ ಕಲರ್ ಚೇಂಜ್ ಆಗ್ಬೇಕ್ರಿ ಶೇಂಗಾದ ಕಾಳಿಂದ, ಆ ಥರ ಹುರ್ಕೋಬೇಕಾಗ್ತೈತೆ ರೀ. ಈಗ ಹುರಿದವ್ರಿ, ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಕ್ಬಿಡ್ತೀನಿ ನೋಡ್ರಿ. ಈಗ ನಾನು ತಣ್ಣಗಾಕ್ಬಿಟ್ಟಿದ್ದೆ ಎಳ್ಳು ಹುರಿದು, ಅವು ತಣ್ಣಗಾಗ್ಯಾವು. ಈಗ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ. ನಾನು 1 ಕಪ್ಪಿಂದ ಮಾತ್ರ ಮಾಡಾಕತ್ತೀನಿ, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇವೊಂದಷ್ಟು ಮೇಲೆ ಹಾಕ್ಕೊಳಕ್ಕೆ ಇಟ್ಕೋತೀನಿ ರೀ. ನಾನು ಶೇಂಗಾದ ಕಾಳು ಹುರಿದು ತಣ್ಣಗಾಕ್ಬಿಟ್ಟಿದ್ದೆ, ಇವನು ಹಾಕೋತೀನಿ. ನಾನು ಸಿಪ್ಪೆ ತೆಗ್ದಿಲ್ಲ, ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಹಾಕೋಬೋದು. ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ನೋಡ್ರಿ, ಈ ರೀತಿ ರುಬ್ಕೊಂಡಿನಿ. ಈಗ ಇದಕ್ಕೆ 1 ಕಪ್ ಬೆಲ್ಲ ಹಾಕೋತೀನಿ ರೀ. ನಾನು 1 ಕಪ್ ಎಳ್ಳು ತೊಗೊಂಡಿನಿ, ಅರ್ಧ ಕಪ್ ಶೇಂಗಾದ ಕಾಳು ತೊಗೊಂಡಿನಿ, 1 ಕಪ್ ಬೆಲ್ಲ ಹಾಕೋತೀನಿ ನೋಡ್ರಿ. ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ, ನಿಮ್ಮ ಮನೆಗೆ ಯಾವ್ದು ಇರ್ತೈತೆ ನೋಡ್ಕೊಂಡು ನೀವು ತೊಗೋಬೋದು ರೀ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಾನು 2 ಏಲಕ್ಕಿ ತೊಗೊಂಡಿನಿ, ನಾನು ಸಿಪ್ಪೆ ಸಮೇತ ಹಾಕೋತೀನಿ. ನೀವು ಸಿಪ್ಪೆ ತೆಗೆದ್ಬೇಕಾದ್ರೆ ಹಾಕೋಬೋದು ರೀ. ಇದ್ದು ನುಣ್ಣಗೆ ರುಬ್ಕೋತೀನಿ ರೀ. ನೋಡ್ರಿ, ಈ ರೀತಿ ರುಬ್ಕೊಂಡಿ ನೋಡ್ರಿ. ನಿಮ್ಗೆ ಇನ್ನೂ ನುಣ್ಣಗೆ ಬೇಕಂದ್ರೆ ಇನ್ನೂ ನುಣ್ಣಗೆ ರುಬ್ಕೋರಿ, ಇಲ್ಲ ತರಿಯಾಗಿರ್ಲಿ ಅಂದ್ರೆ ತರಿಯಾಗಿ ರುಬ್ಕೋರಿ. ನಾನು ಈ ರೀತಿ ರುಬ್ಕೊಂಡೆ, ತೀರಾ ಅಷ್ಟು ನುಣ್ಣಗೂ ಇಲ್ಲ, ತೀರಾ ಅಷ್ಟು ತರಿಯಾಗೂ ಇಲ್ಲ ರೀ. ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಹಂಚ್ತೀವಿ ರೀ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋದು ಅಂತ ಹೇಳ್ತಿರ್ತಾರೆ. ನಾವು ಇವತ್ತು ಎಳ್ಳು ಬೆಲ್ಲ ಸಲುವಾಗಿ ಎಳ್ಳಿನ ಉಂಡೆ ಮಾಡಾಕತ್ತೀವಿ ನೋಡ್ರಿ. ಎಳ್ಳು ಬೆಲ್ಲ ತಿನ್ನೋ ಬದಲಿ ಈ ರೀತಿ ಉಂಡೆ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು. ಮಕ್ಕಳು ಎಳ್ಳು ಬೆಲ್ಲ ಬೇಡ ಅಂದಾಗ ಈ ರೀತಿ ಉಂಡೆ ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಇವತ್ತು ಎಳ್ಳು ಉಂಡೆ ಮಾಡಾಕತ್ತೀನಿ ನೋಡ್ರಿ. ಈಗ ನಾನು ಎಳ್ಳ, ಬೆಲ್ಲ, ಶೇಂಗಾದ ಕಾಳು, ಏಲಕ್ಕಿ ಎಲ್ಲ ಹಾಕಿ ರುಬ್ಕೊಂಬಂದಿನಲ್ರಿ. ಈಗ ಇದು ಅದೇ ಬಾಳಿಗೆ ಹಾಕ್ಕೋತೀನಿ ನೋಡ್ರಿ. ನಾನು ಈ ರೀತಿ ರುಬ್ಕೊಂಬಂದಿನಿ. ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ಸಣ್ಣ ಬೇಕು ನೋಡಿಕೊಂಡು ನೀವು ರುಬ್ಕೋಬೋದು ರೀ. ಚಳಿಗಾಲಕ್ಕೆ ಆಯ್ಲಿ ಫುಡ್ ತಿನ್ನಬೇಕು ಅಂತಾರೆ ರೀ. ಶೇಂಗಾದ ಕಾಳಿನಾಗೂ ಎಣ್ಣೆ ಅಂಶ ಇರ್ತೈತಿ, ಎಳ್ಳನಾಗೂ ಎಣ್ಣೆ ಅಂಶ ಇರ್ತೈತಿ. ಮತ್ತೀಗ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡ್ತಾರೆ. ಅದ್ರಾಗ ಶೇಂಗಾದ ಕಾಳು, ಎಳ್ಳು, ಬೆಲ್ಲ, ಕಲ್ಸಕ್ರಿ, ಪುಟಾಣಿ, ಒಣ ಕೊಬ್ಬರಿ ಎಲ್ಲ ಹಾಕ್ತಾರೆ. ಎಲ್ಲದ್ರಾಗೂ ಎಣ್ಣೆ ಅಂಶ ಇರ್ತೈತಿ. ಅದೆಲ್ಲ ತಿನ್ನಬೇಕು ಅಂಥೇಳಿ ಚಳಿಗಾಲಕ್ಕೆ ಎಳ್ಳು ಬೆಲ್ಲ ಅಂತ ಶಾಸ್ತ್ರ ಮಾಡ್ಯಾರ್ರಿ. ನಾನು ಇವತ್ತು ಎಳ್ಳುಂಡಿ ಮಾಡಾಕತ್ತೀನಿ ನೋಡ್ರಿ. ಇದಕ್ಕೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು. ಈಗ ಇದೇ ಎಣ್ಣೆ ಅಂಶ ಇರೋದ್ರಿಂದ ನಾನು ತುಪ್ಪ ಏನು ಹಾಕಕತ್ತಿಲ್ಲ ರೀ. ಒಂದಿಷ್ಟು ಎಳ್ಳು ಇಟ್ಕೊಂಡಿದ್ನೆಲ್ಲ ಅವನು ಹಾಕ್ಕೋತೀನಿ ನೋಡ್ರಿ. ಇವು ಎಳ್ಳು ಯಾಕೆ ತೆಗೆದಿಟ್ಟಿನಂದ್ರೆ ಮೇಲೆ ಎಳ್ಳು ಕಾಣಿದ್ರೆ ಮಜಾ ಇರ್ತೈತೆ ರೀ. ಹಾಗಾಗಿ ನಾನು ಎಳ್ಳು ಕಾಣುವಂಗೆ ಒಂದಷ್ಟು ಎಳ್ಳು ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ಈಗ ಹಾಕ್ಕೊಳಕತ್ತೀನಿ ನೋಡ್ರಿ. ನಾವು ನುಣ್ಣಗೆ ರುಬ್ಕೊಂಡಿರ್ತೀವಲ್ಲ, ಅವಾಗ ಇದು ಎದ್ರ ಉಂಡೆದು ಗೊತ್ತಾಗಲ್ಲ. ಹಾಗಾಗಿ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಂಡ್ರೆ ಇವು ಎಳ್ಳಿನ ಉಂಡೆದು ಗೊತ್ತಾಗ್ತೈತೆ ರೀ. ನಿಮ್ಗೆ ಯಾವ ಸೈಜಲ್ಲಿ ಉಂಡೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ಕೋರಿ. ನೀವು ಬೇಕಂದ್ರೆ ತುಪ್ಪ ಹಾಕೋರಿ, ಬೇಡಂದ್ರೆ ಹಾಗೆ ಕಟ್ರಿ.
ನಾನೀಗ ಹಾಗೆ ಕಟ್ಟಾಕತ್ತೀನಿ ನೋಡಿರಿ, ತುಪ್ಪ ಏನು ಹಾಕ್ಕೊಂಡಿಲ್ಲ, ಹಂಗೆ ಕಟ್ಟಾಕತ್ತೀನಿ ರೀ. ದಿನ ಒಂದೊಂದು ಉಂಡೆ ತಿನ್ನಿರಿ, ಈಗ ಚಳಿಗಾಲ ಹೋಗುತ್ತಾನೆ ಎಳ್ಳಿನ ಉಂಡೆ ಮಸ್ತಾಗಿರ್ತೈತೆ ರೀ, ಮಕ್ಕಳಿಗೂ ಕೊಡ್ಬೋದು, ನೀವು ತಿನ್ಬೋದು ರೀ. ನಾ ಈ ಸೈಜಲ್ಲಿ ಕಟ್ಟಾಕತ್ತೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಕಟ್ಕೋಬೋದು ರೀ. ಈ ಉಂಡೆ ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ. ನೋಡಿರಿ ನಾ ಮೇಲೆ ಹಾಕ್ಕೊಂಡಿರೋ ಎಳ್ಳು ಹಂಗೆ ಕಾಣಕತ್ತ ನೋಡಿರಿ, ಇದು ಎಳ್ಳ ಬೆಲ್ಲ ಉಂಡೆ ಅಂತ ಗೊತ್ತಾಗ್ತೈತೆ ರೀ. ಸಂಕ್ರಾಂತಿ ಹಬ್ಬಕ್ಕೆ ನೀವು ಮನೆನೂ ಕೊಡ್ಬೋದು ರೀ. ನಾ ಈಗ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಹಾಕಿ ಉಂಡೆ ಮಾಡಾಕತ್ತೀನಿ ರೀ. ನೀವು ಈ ರೀತಿ ಉಂಡೆ ಆದರೂ ಮಾಡ್ಕೊರಿ, ಇಲ್ಲ ಎಳ್ಳು ಬೆಲ್ಲ ಆದರೂ ಮಾಡ್ಕೊರಿ, ಇಲ್ಲ ಮಾದ್ಲಿ ಆದರೂ ಮಾಡ್ಕೊರಿ. ಸಜ್ಜಿ ರೊಟ್ಟಿ, ಶೇಂಗಾದ ಹೋಳ್ಗಿನ ಎಲ್ಲ ಥರ ರೆಸಿಪಿಗಳು ಮಾಡಿ ಹಾಕೀನಿ ರೀ. ಕುಸ್ರಳು ಮಾಡಿ ಹಾಕೀನಿ, ಸಕ್ಕರೆ ಹಚ್ಚಿ ಮಾಡಿ ಹಾಕೀನಿ. ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮ್ಗೆ ಏನು ಬೇಕು ಎಲ್ಲ ಸಿಗ್ತಾವೆ, ನೀವು ಮಾಡ್ಕೊಬೋದು ರೀ. ಈ ರೀತಿ ಸ್ವೀಟ್ಗಳು ಮಾಡಿಕೊಂಡು ಸಂಕ್ರಾಂತಿ ಹಬ್ಬ ಆಚರಿಸ್ಕೋಬೋದು ರೀ. ಈಗ ನೋಡಿರಿ ನಾನು ಈ ರೀತಿ ಉಂಡೆ ಕಟ್ಕೊಂಡೀನಿ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ನಾ ಏನು 1 ಕಪ್ ಎಳ್ಳ, 1 ಕಪ್ ಬೆಲ್ಲ, ಅರ್ಧ ಕಪ್ ಶೇಂಗಾದ ಕಾಳು ತೊಗೊಂಡಿದ್ನಲ್ಲ ರೀ, ಅದ್ರಾಗ ಇಷ್ಟು ಉಂಡೆ ಆಗ್ಯಾವ ನೋಡಿರಿ. ಈಗ ನಾ ಒಂದು ಉಂಡೆ ಒಡೆದು ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತವೆ. ನಾವು ಒಂದೊಂದ್ಸಲ ಪಾಕ ಮಾಡಕ್ಕೆ ಹೋದ್ರೆ ಗಟ್ಟಿಯಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ಪಾಕ ಮಾಡೋ ಜಂಜಾಟ ಬೇಡ್ರಿ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಎಳ್ಳು ಬೆಲ್ಲ ಉಂಡೆ ಮಾಡಿ ತೋರಿಸಿನಿ. ನೀವು ನಿಮ್ಮ ಮನೆ ಮಾಡಿಕೊಂಡು ನೀವು ಹಬ್ಬ ಆಚರಿಸ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಉಂಡೆ ಮಾಡೋದನ್ನು, ಈ ಎಳ್ಳು ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.